ಜಗೆ ಅಗಣಿತ ಮಹಿಮಗೆ ಅನುಪಮತೆ ಜಗೆ ಅಚಲಾರೂಢಗೆ ನಮೋ ನಮೋ ಅಚಲಾರೂಢಗೆ ನಮೋ ನಮೋ ನಿತ್ಯಾನಂದಗೆ ನಿಗಮತೀತಗೆ ನಿತ್ಯಾನಂದಗೆ ನಿಗಮತೀತಗೆ ನಿಜ ಗುರು ಸಿದ್ಧಗೆ ನಮೋ ನಮೋ ನಿಜ ಗುರು ಸಿದ್ಧಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಚ್ಚಿದ್ರೂಪಗೆ ಸಹಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ನಮೋ ಪರತರ ರೂಪಗೆ ಪರಮಾನಂದಗೆ ರೂಪಗೆ ಪರಮಾನಂದಗೆ ಪರತರ ರೂಪಗೆ ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ ಬ್ರಹ್ಮಾರೂಢಗೆ ಬ್ರಹ್ಮದಕಾರಗೆ ಬ್ರಹ್ಮಾರೂಢಗೆ ಬ್ರಹ್ಮದಕಾರಗೆ ಬ್ರಹ್ಮಜ್ಞಾನಿಗೆ ನಮೋ ನಮೋ ಬ್ರಹ್ಮಜ್ಞಾನಿಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಚ್ಚಿದ್ರೂಪಗೆ ಸಹಜಾನಂದಗೆ ಸಚ್ಚಿದ್ರೂಪಗೆ ಸಹಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ನಮೋ ಹಂಸಾರೂಢಗೆ ಹರಿಹರ ವಂದೆಗೆ ಹಂಸಾರೂಢಗೆ ಹರಿಹರ ವಂದೆಗೆ ಹರ್ಷಾರೂಢಗೆ ನಮೋ ನಮೋ ಹರ್ಷಾರೂಢಗೆ ನಮೋ ನಮೋ ಶಿವಾರೂಢಗೆ ಶಿವಕುಲಜಾತಗೆ ಶಿವಾರೂಢಗೆ ಶಿವಕುಲಜಾತಗೆ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಚ್ಚಿದ್ರೂಪಗೆ ಸಹಜಾನಂದಗೆ ಸಚ್ಚಿದ್ರೂಪಗೆ ಸಹಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ನಮೋ ಭಕ್ತೋದ್ಧಾರಗೆ ಭವರೋಗ ವೈದ್ಯಗೆ ಭಕ್ತೋದ್ಧಾರಗೆ ಭವರೋಗ ವೈದ್ಯಗೆ ಭಕ್ತೋದ್ಧಾರಗೆ ಭವರೋಗ ವೈದ್ಯಗೆ ಭಾವರೂಢಗೆ ನಮೋ 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 ಶಾಂತಾರೂಢಗೆ ಸಮಗುಣತೀತಗೆ ಶಾಂತಾರೂಢಗೆ ಸಮಗುಣತೀತಗೆ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಚ್ಚಿದ್ರೂಪಗೆ ಸಹಜಾನಂದಗೆ ಸಚ್ಚಿದ್ರೂಪಗೆ ಸಹಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ನಮೋ ಮುಕ್ತನಾದನು ಭವದಿಂದ ಮುಕ್ತನಾದನು ಭವದಿಂದ
ಭವದಿಂದ ಶ್ರೀ ಸಿದ್ಧಾರೂಢರ ಕೃಪೆಯಿಂದ ಶ್ರೀ ಸಿದ್ಧಾರೂಢರ ಕೃಪೆಯಿಂದ ಸೋಹಂ 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 ಅದ್ವೈತ ಸಾರ್ವಭೌಮ ಧೀರ ಸನ್ಯಾಸಿ ವಾಕ್ಸಿದ್ಧಿ ಪುರುಷ ಲೀಲಾ ಅವಧೂತ ಸದ್ಗುರು ಚನ್ನವರ್ಷಮೇಂದ್ರ ಮಹಾಸ್ವಾಮೀಜಿಯವರ ಶ್ರೀಮಠದಲ್ಲಿ ಅವ್ಯಾಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ವೇದಾಂತ ಪರಿಷತ್ತಿನ 42ನೇ ವರ್ಷದ ಸಾಯಂಕಾಲದ ಕಾರ್ಯಕ್ರಮ ಮೊದಲನೇ ದಿನದ ಈಗ ತಾನೇ ಪ್ರಾರಂಭ ಆಗ್ತಾ ಇದೆ. ಈಗ ಸರ್ವ ಪೂಜ್ಯರಿಗೆ ಶ್ರೀಮಠದ ಸದ್ಭಕ್ತರಾದಂಥ ಶ್ರೀ ಶಿವಗೌಡ ದಶರಥ್ ಧರ್ಮಟ್ಟಿ ಅವರಿಂದ ಎಲ್ಲ ಪೂಜ್ಯರಿಗೆ ಮಾಲಾರ್ಪಣೆ. ಇವತ್ತಿನ ವಿಷಯ ಶ್ರೀಮನ್ ನಿಜಗುಣ ಶಿವಗಳಿಂದ ರಚಿತವಾದ ಕೈವಲ್ಯ ಪದ್ಧತಿಯ ಗ್ರಂಥವಾಗಿಟ್ಟುಕೊಂಡು ಪರತರ ಮುಕ್ತಿಗೆ ಉಪಾಯವು ನಿಜ ಶಿವ ಮಂತ್ರವಣ್ಣ. ಈ ಪದ್ಯದ ಕುರಿತು ಸರ್ವ ಮಹಾತ್ಮರು ತಮ್ಮ ಉಪದೇಶಾಮೃತವನ್ನು ನೀಡಲಿದ್ದಾರೆ. ಸಮಯ ಬಹಳ ಆದ ಮೂಲಕವಾಗಿ ಎಲ್ಲ ಮಹಾತ್ಮರು ಕೆಲವೇ ಸಮಯದಲ್ಲಿ ತಮ್ಮ ಉಪದೇಶಾಮೃತವನ್ನು ನೀಡಬೇಕಾಗಿ ಪ್ರಾರ್ಥನೆ. ಮೊದಲನೇದಾಗಿ ನಿಂಗಾನಂದ ಮಹಾಸ್ವಾಮೀಜಿಯವರು ತಮ್ಮ ಉಪದೇಶಾಮೃತ ನೀಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಹರೋ ಮಂಗಲಂ ಗುರುದೇವಾಯ ಮಹನೀಯ ಗುಣಾತ್ಮನೆ ಸರ್ವಲೋಕಶರಣ್ಯಾಯ ಸಾಧುರೂಪಾಯ ಮಂಗಲಂ ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕೌಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ
ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಹರ 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 ಮಹಾದೇವ್. ಜಗದ್ಗುರು ಚನ್ನವರ ಸಬೇಂದ್ರ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಶಿವಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ ಜೈ. सकल साधु संत महाराज की जय. जय मंगलम जय नमः पार्वती पते हर 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 महादेव. ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಕ್ಷೇತ್ರಾದಿ ದೇವತೆ ಜಗದ್ಗುರು ಚನ್ನವರ ಸಬೇಂದ್ರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೂ ನಮಸ್ಕರಿಸಿ, ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವ ಕುಟುಂಬಿ ಸಾಧು ಚಕ್ರವರ್ತಿ ಗುರು ಸಾರ್ವಭೌಮ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ತ್ರಿಕರ್ಣ ಪೂರ್ವಕವಾಗಿ ನಮಸ್ಕರಿಸಿ, ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಮಹಾತ್ಮರ ಪಾದಕಮಲಗಳಿಗೂ ನಮಸ್ಕರಿಸಿ, ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಕಾರಣ್ಯ ಸ್ಥಳದ ಒಂದು ಪದ್ಯದ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ. ಕಾಯವಿಡದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅಂದು. ಈ ಲೋಕದೊಳಗೆ ಯಾರು ಶರೀರವನ್ನು ಧಾರಣ ಮಾಡಿಕೊಂಡು ಬಂದಿದ್ದಾರೆಯೋ ಅವರು ಶ್ರೇಷ್ಠವಾದಂಥ ಮುಕ್ತಿ ಪಡೆಯಬೇಕಾದರೆ, ಪರಮಾತ್ಮನ ಒಂದು ಸಾಕ್ಷಾತ್ಕಾರ ನಮಗಾಗಬೇಕಾದರೆ ಸುಲಭವಾದಂಥ ಉಪಾಯವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಿದ್ದಾರೆ. ಶ್ರೇಷ್ಠವಾದಂಥ ಸುಖ ನಮಗಾಗಬೇಕಾದರೆ ಯಾರು ಭಗವಂತ ಈ ಶರೀರವನ್ನು ಕೊಟ್ಟಿದ್ದಾನೆಯೋ ಮತ್ತು ವಾಣಿಯನ್ನು ಕೊಟ್ಟಿದ್ದಾನೆಯೋ ಮನಸ್ಸನ್ನು ಕೊಟ್ಟಿದ್ದಾನೆಯೋ ಇದರೊಳಗೆ ನಾವು ಏನು ಮಾಡಿಕೊಳ್ಳಬೇಕು ಅಂದರೆ ಶರೀರದಿಂದ ಸೇವಾದಿಗಳನ್ನು ಮಾಡು ಮತ್ತು ವಾಣಿಯಿಂದ ಭಗವಂತನ ನಾಮಸ್ಮರಣೆ ಅಂತದ ನೀ ಮಾಡು. ಸದಾವ ಕಾಲದಲ್ಲಿ ಪರಮಾತ್ಮ ನಾಮಸ್ಮರಣೆ ಪ್ರತಿನಿತ್ಯದಲ್ಲಿ ನೀ ಮಾಡು. ಜಪತೋ ನಾಸ್ತಿ ಪಾತಕಂ ಪಠತೋ ನಾಸ್ತಿ ಮೂರ್ಖತ್ವಂ. ಯಾರು ಪ್ರತಿನಿತ್ಯದಲ್ಲಿ ಭಗವಂತನನ್ನು ಒಂದು ಸ್ಮರಣೆ ಮಾಡುತ್ತಿದ್ದಾರೆಯೋ ಅವ್ರು ಮಾಡಿದವ್ರಿಗೆ ಏನು ಲಾಭವಾಗುತ್ತದೆ ಅಂದರೆ ಪಾಪವು ದೂರವಾಗುತ್ತದೆ, ಅವರು ಪುಣ್ಯಾತ್ಮರಾಗುತ್ತಾರೆ. ಪ್ರತಿನಿತ್ಯದಲ್ಲಿ ಅಧ್ಯಯನ ಮಾಡತಕ್ಕಂಥ ಮನುಷ್ಯನು ಸದಾವ ಕಾಲದಲ್ಲಿ ಅವನು ಜಾನನಾಗುತ್ತಾನೆ, ಅವನಲ್ಲಿರ್ತಕ್ಕಂಥ ಅಜ್ಞಾನವು ದೂರವಾಗುತ್ತದೆ ಅಂತ ನೀತಿಕಾರ ಹೇಳಿದ್ದಾನೆ. ಅದಕ್ಕೆ ನಮಗೆ ಕೂಡ ಬರುವ ವಸ್ತು ಯಾವುದು ಅಂತ ವಿಚಾರ ಮಾಡಿದಾಗ ಆರು ಸಂಗಡಬಾವುದಿಲ್ಲ ನಾರಾಯಣ ನಾಮ ಬಲು ಎನಗೆ ಅಂತ ಬೇಡ್ಕೊಂಡ್ರು. ನಮ್ಮ ಸಂಗಡ ಬರೋದು ಯಾವುದು ಅಂತ ವಿಚಾರ ಮಾಡಿದಾಗ ಈ ಸಕಲ ವಸ್ತುಗಳು ಇಲ್ಲೇ ಇರುತ್ತವೆ. ನಮ್ಮ ಕೂಡ ಬರೋದು ಯಾವುದು ಅಂತ ವಿಚಾರ ಮಾಡಿದಾಗ ಭಗವಂತನ ಒಂದು ನಾಮಸ್ಮರಣೆ. ಯಾಕಾತ ನಾಮಸ್ಮರಣೆ ನಾವು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಒಮ್ಮೆ ನಾಮಸ್ಮರಣೆ ಮಾಡಿದ್ರೆ ಸಾಕ ಪರ್ವತದಷ್ಟು ಆತನಿಗೆ ಭಾರ ಆಕತ್ತೆ ಅಂತ. ಭಗವಂತ ನಾಮದಲ್ಲಿ ಅಪಾರವಾದಂಥ ಒಂದು ಶಕ್ತಿ ಇರುತ್ತದೆ. ಅದಕ್ಕೆ ಆತ ನಾಮಸ್ಮರಣೆ ಪ್ರತಿನಿತ್ಯದಲ್ಲಿ ನೀ ಮಾಡು. ಅವರಿವರೆಂಬುದೇನು ಶಿವ ಶಿವ ಬೋನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರವಿದನು ಉಸುರೆ ಅಂದ್ರೆ ಸಕೃದುಚ್ಚಾರ ಮಾತ್ರೇನ ಪಂಚಾಕ್ಷರ ಮಹಾಮನು ಸರ್ವೇ ಸಾಂಪಿ ಜಂತು ನಾಂ ಸರ್ವ ಪಾಪಕ್ಷಯೋ ಭವೇತ್. ಈ ಮಂತ್ರವನ್ನು ಅನ್ನಲಿಕ್ಕೆ ಎಲ್ಲರಿಗೂ ಅಧಿಕಾರವಿರುತ್ತದೆ ಅಂತ ನಿಜಗುಣ ಶಿವಯೋಗಿಗಳು ಯಾರ ಆಗಲಿ ಭಗವಂತ ಯಾರಿಗೆ ಶರೀರವನ್ನು ಕೊಟ್ಟಿದ್ದಾನೆಯೋ ವಾಣಿಯನ್ನು ಕೊಟ್ಟಿದ್ದಾನೆಯೋ ಪ್ರತಿನಿತ್ಯದ ನಾಮಸ್ಮರಣೆ ಮಾಡು. ಅದು ನಮಗೆ ಕೂಡ ಬರುವ ವಸ್ತು ಸದಾವಕಾಲ ಎಲ್ಲವೂ ಇಲ್ಲೇ ಇರ್ತಾ ಇದೆ. ಅದಕ್ಕೆ ಇದು ನಮ್ಮನ್ನು ಮರಣಾತ್ರಾಯತೆ ಇತಿ ಮಂತ್ರ. ಯಾರು ಪ್ರತಿನಿತ್ಯದಲ್ಲಿ ಓಂ ನಮಃ ಶಿವಾಯ ಜಪವನ್ನು ಮಾಡುತ್ತಿದ್ದಾರೆಯೋ ಅಂಥ ಭಕ್ತ ಎಲ್ಲೇ ಇದ್ದರೂ ಕೂಡ ಆತನ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಿದ್ದಾನೆ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಃ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಾಹಮ್ಯಂ. ಯಾರು ಎಲ್ಲೇ ಇರಲಿ ಅವರು ಆತ ನಾಮಸ್ಮರಣೆ ಭಗವಂತನ ಮಾಡಿದರೆ ಸಾಕ ಅವ್ರ ಯೋಗಕ್ಷೇಮಗಳನ್ನು ಭಗವಂತ ಪ್ರತಿನಿತ್ಯದ ನೋಡಿಕೊಳ್ಳುತ್ತಿದ್ದಾನೆ. ಅದಕ್ಕೆ ಭಗವಂತ ಭಾಳ ಉಪಕಾರವನ್ನು ಮಾಡಿದ್ದಾನೆ.
ತನುವಿದೇನು ಎನ್ನೊಳಂದು ಏತೈಕೆ ಅಂತ ನಿಜಗುಣ ಶಿವಯೋಗಿಗಳು ಎಲ್ಲವನ್ನು ಕೊಟ್ಟವು ನಾವು ಮರಿಬಾರ್ದು. ಆತ ನಾಮಸ್ಮರಣೆ ಮಾಡಿ ನಾವು ನೀವೆಲ್ಲರೂ ಧನ್ಯರಾಗೋಣ ಎಂಬಲ್ಲಿಗೆ ಈ ವಾಗರೂಪ ಸೇವೆಯನ್ನು ಗುರುಪಾದ ಕರ್ಪಣಾ ಮಾಡಿ ನಮ್ಮ ಪ್ರವಚನಕ್ಕೆ ವಿರಾಮ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವರಾಮಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಶಂಕರಾಚಾರ್ಯ ಮಠ ಕಲ್ಲೂರು ರಾಯಚೂರು ಪೂಜ್ಯರು ತಮ್ಮ ಉಪದೇಶಾಮೃತವನ್ನು ನೀಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಹರಿ ಓಂ. ಓಂ ಯತ್ಸತ್ವೇ ಜಗತ್ಸತ್ವಂ ಯತ್ಪ್ರಕಾಶೇನ ಭಾತಿ ತತ್ ಯದಾಂದೇನ ನಂದಿ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಪ್ರಾರಂಭದಲ್ಲಿ ಸದ್ಗುರುಗಳ ದಿವ್ಯ ಚರಣಾರವಿಂದಗಳನ್ನು, ಸದ್ಗುರುಗಳ ಭವ್ಯ ಪರಂಪರೆಯನ್ನು ವೃನ್ಮಂದಿರದಲ್ಲಿ ಧ್ಯಾನಿಸಿ, ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ, ಮೌನಯೋಗಿ ಗುರುನಾಥಾರೂಢರ ದಿವ್ಯ ಸನ್ನಿಧಾನಕ್ಕೆ ವಂದಿಸಿ, ಈ ಕ್ಷೇತ್ರದ ಒಡೆಯನಾದ ಶಾಪಾನುಗ್ರಹ ಸಮರ್ಥರು ಲೀಲಾಪುರುಷರಾದ ಚನ್ನವೃಷಭೇಂದ್ರ ಮಹಾಸ್ವಾಮೀಜವರ ದಿವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಈ 42ನೇ ವೇದಾಂತ ಪರಿಷತ್ತಿನ ಬ್ರಹ್ಮವೇದಿಕೆಯ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ವಿಶ್ವಕುಟುಂಬಿ ನಿರಾಬಾರಿ ದೇಶಿಕೋತ್ತಮರಾದ ಇಂಚಲದ ಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ, ಹಂಪಿ ಹೇಮಕೂಟದ ಪೂಜ್ಯರ ಚರಣಾರವಿಂದಗಳಿಗೆ ವಂದಿಸಿ, ಹುಬ್ಬಳ್ಳಿಯ ಸಚ್ಚಿದಾನಂದ ಮಹಾಸ್ವಾಮೀಜವರಿಗೆ ವಂದಿಸಿ, ವೇದಿಕೆಯ ಮೇಲೆ ವಿರಾಜಮಾನರಾದ ಎಲ್ಲ ಶರಣರಿಗೂ ವಂದಿಸಿ, ಈ ಗುರುಕಾರ್ಯದಲ್ಲಿ ಭಾಗಿಗಳಾದ ಆತ್ಮಸ್ವರೂಪರೇ, ಶಿವಸ್ವರೂಪರೇ, ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಚಿಂತನೆಗೆ ಅಧಿಕರಣವಾದ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಒಂದು ಪದ್ಯ. ಕಾಯವಿ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರ ಬಣ್ಣ. ಈ ಮಾನವ ಜನ್ಮಕ್ಕೆ ಸಾರ್ಥಕ್ಯ ಯಾವಾಗ ಅಂತಂದ್ರೆ, ಮತ್ತೆ ಜನ್ಮವಿಲ್ಲದಂತಹ ಮೋಕ್ಷವನ್ನು ಪಡೆಯುವುದೇ ಇದಕ್ಕೆ ಸಾರ್ಥಕತೆ ಅಂತ. ಆ ಮೋಕ್ಷವನ್ನು ಪಡೆಯಲಿಕ್ಕೆ ಅನೇಕ ಉಪಾಯಗಳನ್ನು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಮನುಷ್ಯನಿಗೆ ತನಗೆ ಬೇಕಾಗಿರ್ತಕ್ಕಂತಹ ಸಿದ್ಧಿಯನ್ನ, ಅಂದ್ರೆ ಏನಾದರೂ ತಾನು ಬಯಸಿದ್ದನ್ನ ಪಡೆಯಬೇಕು ಅಂತಂದ್ರೆ ಅನೇಕ ಉಪಾಯಗಳಿರ್ತಾವೆ. ಅವಾಗ ಮನುಷ್ಯ ಏನು ಮಾಡ್ತಾನ, ಏನಂತಾನ, ಯಾವುದು ಸರಳ ರೀ ಅಂತ ಕೇಳ್ತಾರೆ. ಹೌದಲ್ಲ, ಯಾವ್ದಾರ ಒಂದು ಕೆಲಸ ಹೇಳಿದ್ರೆ ಯಾವುದು ಈಸಿ ಅಂತ ನಾವು ಕೇಳ್ತೇವೆ. ಅದರಂತೆ ಆ ಮೋಕ್ಷವನ್ನ ಪಡೆಯಲಿಕ್ಕೆ ಅತ್ಯಂತ ಸರಳವಾದದ್ದು ಏನಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಮಂತ್ರಸ್ಮರಣೆ ಅಂತ. ಅಷ್ಟೇ ಅಲ್ಲದೆ ಅದು ಅತ್ಯಂತ ಫಲದಾಯಕವು ಅಂತ. ಉಳಿದ ಮಾರ್ಗಗಳಿಗಿಂತಲೂ ಕೂಡ ಸರಳವೂ ಹೌದು, ಅತ್ಯಂತ ಪರಿಣಾಮಕಾರಿನೂ ಹೌದು ಅಂತ ನಮಗೆ ಶಾಸ್ತ್ರಗಳು ಹೇಳ್ತಾರೆ. ಅದರಂತೆ ಆ ಪರತರ ಮುಕ್ತಿಗೆ ಶಿವಮಂತ್ರದ ಸ್ಮರಣೆ ಏನಿದೆ ಅಲ್ಲ, ಅದು ಅತ್ಯಂತ ಪರಿಣಾಮಕಾರಿ, ಫಲಪ್ರದವಾದದ್ದು ಅಂತ. ಅದರಲ್ಲೂ ಕೂಡ ಶಾಸ್ತ್ರ ಹೇಳಿದ ಹಾಗೆ ಅನೇಕ ಮಂತ್ರಗಳಿದ್ದಾವೆ. 7 ಕೋಟಿ ಮಂತ್ರ ಅಂತ ನಮಗೆ ಮಹಾತ್ಮರು ಹೇಳ್ತಾರೆ. ಆದರೆ ಆ ಎಲ್ಲ ಮಂತ್ರಗಳು ಎಲ್ಲರೂ ಕೂಡ ಉಚ್ಚಾರ ಮಾಡಲಿಕ್ಕೆ, ಸ್ಮರಣೆ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ, ಅದು ಅಧಿಕಾರಿಗಳು ಬೇಕು ಅಂತ ಹೇಳ್ತಾರೆ. ಆದರೆ ಶಿವಮಂತ್ರ ಮಾತ್ರ ಏನಪ್ಪಾ ಅಂತಂದ್ರೆ, ಮನುಷ್ಯ ಮಾತ್ರನಾಗಿರ್ತಕ್ಕಂಥವರು, ವರ್ಣ ವರ್ಗ ಲಿಂಗ ಭೇದವಿಲ್ಲದೆ ಮನುಷ್ಯನಾದರೆ ಸಾಕು, ಭುವನದ ಮಾನವರೊಮ್ಮೆ ನಾವು ಮನುಷ್ಯರಾದರೆ ಸಾಕು, ಅವರೆಲ್ಲರೂ ಕೂಡ ಆ ಮಂತ್ರವನ್ನ
ಉಚ್ಚಾರ ಮಾಡಿ ಸ್ಮರಣೆ ಮಾಡಿ ಮೋಕ್ಷವನ್ನ ಪಡೆಯಬಹುದು ಅಂತ ನಿಜಗುಣರು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಿದ್ಧಾರೂಢರು ಏನಪ್ಪ ಅಂದ್ರೆ ಆ ಮಂತ್ರವನ್ನ ಬಹಿರಂಗವಾಗಿ ಎಲ್ಲರಿಗೂ ಕೂಡ ಅದನ್ನ ಏನಪ್ಪ ಅಂತಂದ್ರೆ ಪಸರಿಸಿ ಆ ಮಂತ್ರದ ಉಪದೇಶವನ್ನ ಆ ಜಗದ್ಗುರುಗಳು ಮಾಡಿದ್ದಾರೆ. ನಮಗೆ ಶಾಸ್ತ್ರವು ಕೂಡ ಹೇಳ್ತದೆ, ಶಂಕರಾಚಾರ್ಯರು ಹೇಳ್ತಾರೆ, ಈ ಕಲಿಯುಗದಲ್ಲಿ ಮಂತ್ರಸ್ಮರಣೆಗಿಂತಲೂ ಕೂಡ ನಾಮಸ್ಮರಣೆಗಿಂತಲೂ ಕೂಡ ಮೋಕ್ಷಕ್ಕೆ ಮತ್ತೊಂದು ಉಪಾಯ ಇಲ್ಲ ಅಂತ. ನಾಮಸ್ಮರಣಾದ್ ಅನ್ಯಮುಪಾಯಂ ನಹಿ ಪಶ್ಯಾಮೇ ಭವತರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಈ ಕಲಿಯುಗದಲ್ಲಿ ಭವತರಣ ಜನನ ಮರಣರೂಪ ಸಂಸಾರ ಸಾಗರವನ್ನ ದಾಟಲಿಕ್ಕೆ ನಾಮಸ್ಮರಣೆಗಿಂತಲೂ ಮಂತ್ರೋಚ್ಚಾರಣೆಗಿಂತಲೂ ಕೂಡ ಉಪಾಯ, ದಾರಿ, ಮಾರ್ಗ ಮತ್ತೊಂದು ಇಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂಥ ಮಂತ್ರವನ್ನ ನಾವೆಲ್ಲರೂ ಕೂಡ ಉಚ್ಚಾರ ಮಾಡಬೇಕು, ಪಾರಾಯಣ ಮಾಡಬೇಕು, ಮನನ ಮಾಡಬೇಕು ಅಂತ. ಯಾಕೆಂತಂದ್ರೆ ಇಡೀ ಜಗತ್ತು, ಶಾಸ್ತ್ರ ಹೇಳ್ತದೆ, ಇಡೀ ಜಗತ್ತು ಏನಪ್ಪಾ ಅಂತಂದ್ರೆ ಭಗವಂತನ ಆಧೀನ. ಈ ಜಗತ್ತನ್ನ ಸೃಷ್ಟಿಸುವುದು, ಇದನ್ನ ಪಾಲನೆ ಮಾಡುವುದು, ಇದನ್ನ ಸಂಹಾರ ಮಾಡುವುದು ಆ ಭಗವಂತನ ಆಧೀನದಲ್ಲಿದೆ. ಅದು ಜಗನ್ನಿಯಾಮಕನು ಆತ. ದೈವಾಧೀನಂ ಜಗತ್ಸರ್ವಂ ಅಂತ. ಈ ಜಗತ್ತೆಲ್ಲವೂ ಕೂಡ ಆತನ ಅಧೀನವಾಗಿದೆ. ಆದರೆ ಆ ಭಗವಂತನು ಕೂಡ ಎದರಲ್ಲಿ ಅಧೀನನಾಗಿದ್ದಾನಂತಂದ್ರೆ ಮಂತ್ರಾಧೀನಂತು ದೈವತಂ. ಶಾಸ್ತ್ರ ಹೇಳ್ತದೆ ಆ ಭಗವಂತನು ಕೂಡ, ಆ ಪರಬ್ರಹ್ಮನೂ ಕೂಡ ಎದರಿಂದ ಬಂಧಿಸಲ್ಪಡ್ತಾನಂತಂದ್ರೆ ಮಂತ್ರದಿಂದ. ಮಂತ್ರಾಧೀನಂತು ದೈವತಂ. ಆ ಭಗವಂತ, ಆ ಪರಮಾತ್ಮ ಮಂತ್ರದ ಅಧೀನದಲ್ಲಿರ್ತಾನೆ. ಆ ಮಂತ್ರವು ನಮ್ಮ ಅಧೀನದಿಲ್ಲ ಇತ್ತಂದ್ರೆ ಆ ಭಗವಂತನು ಕೂಡ ನಮ್ಮ ಅಧೀನದಲ್ಲಿ ಇದ್ದ ಹಾಗೆ ಅಂತ. ಆದ್ದರಿಂದ ಅಂತ ಮಂತ್ರವನ್ನ ನಾವು ಸ್ಮರಣೆ ಮಾಡಬೇಕು. ಅದಕ್ಕೊಂದು ಉಪಾಯವನ್ನು ಕೂಡ ಹೇಳ್ತಾರೆ ಮಹಾತ್ಮ. ಒಂದು ಉಪಾಯ ಹೇಗೆ ಭಗವಂತ ಅಂದ್ರೆ ಮಂತ್ರ ನಮ್ಮ ಕೈಯಲ್ಲಿ ಇತ್ತರೆ ಭಗವಂತ ನಮ್ಮ ಕೈಯಲ್ಲಿ ಇದ್ದ ಹಾಗೆ ಹೇಗೆ ಅಂತಂದ್ರೆ, ಈಗ ಹುಡುಗರು ನೋಡ್ರಿ ಗಾಳಿಪಟವನ್ನ ಆಡಿಸ್ತಾ ಇರ್ತಾರೆ. ಗಾಳಿಪಟ ನೋಡಿರ್ತೀರಿ ನೀವೆಲ್ಲ. ಆ ಗಾಳಿಪಟ ನೋಡ್ರಿ ಎಲ್ಲಿರ್ತದ? ಆಕಾಶದಲ್ಲಿ ಎಲ್ಲೋ ದೂರ ಇರ್ತದ, ಹಾರಾಡ್ತಾರೆ. ಆ ಗಾಳಿಪಟ ಆಕಾಶದಲ್ಲಿ ಹಾರಾಡ್ತಿರ್ಬೋದು, ಆದ್ರೆ ಅದನ್ನ ಹಾರಾಡಿಸುವಂತಹ ದಾರ ನಮ್ಮ ಕೈಯಾಗಿತ್ತಂತಂದ್ರೆ ನೀವು ಅದನ್ನು ಹೇಗೆ ಬೇಕಾದ್ರೆ ಅದನ್ನ ಹಾಗೆ ಹಾರಾಡಿಸಬಹುದು. ನಮಗೆ ಬೇಡವಾದರೆ ಅದನ್ನ ತಕ್ಕೋಬಹುದು. ಅದರಂತೆ ಭಗವಂತ ಅಂತಂದ್ರೆ ಭಗವಂತ ಆ ಗಾಳಿಪಟದ ಇದ್ದ ಹಾಗೆ, ಆ ಮಂತ್ರ ಅನ್ನುವಂಥದ್ದು ಆ ದಾರ ಇದ್ದ ಹಾಗೆ. ದಾರ ನಮ್ಮ ಕೈಯಲ್ಲಿತ್ತಂತಂದ್ರೆ ಆ ಗಾಳಿಪಟವನ್ನು ನಾವು ಹೇಗೆ ಬೇಕೋ ಹಾಗೆ ಆಡಿಸಬಹುದು, ನಾವು ತಗೋಬಹುದು. ಅದರಂತೆ ಆ ಮಂತ್ರ ನಮ್ಮ ಹತ್ರ ಇದ್ರೆ ಆ ಭಗವಂತ ಯಾವಾಗಲೂ ಕೂಡ ನಮ್ಮ ಅಧೀನದಲ್ಲಿ, ನಮ್ಮ ಹೃದಯದಲ್ಲಿ ಇದ್ದ ಹಾಗೆ ಅಂತ. ಅದಕ್ಕೆ ಪರಮಾತ್ಮನು ಕೂಡ ಹೇಳ್ತಾನೆ, ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನಾನು ಎಲ್ಲಿ ವಾಸ ಮಾಡ್ತೇನೆ ಅಂತಂದ್ರೆ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇನವ. ನಾನು ವೈಕುಂಠದಲ್ಲಾಗಲಿ ಯೋಗಿಗಳ ಹೃದಯದಲ್ಲಾಗಲಿ ನಾನು ವಾಸ ಮಾಡೋದಿಲ್ಲ. ಮದ್ಭಕ್ತ ಯತ್ರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ಮಂತ್ರವನ್ನಾಗಲಿ ನಾಮವನ್ನಾಗಲಿ ಭಕ್ತಿಯಿಂದ ಉಚ್ಚಾರ ಮಾಡ್ತಾ ಇರ್ತಾರೆಯೋ ಅಲ್ಲಿ ನಾನು ಯಾವಾಗಲೂ ವಾಸ ಮಾಡ್ತಾ ಇರ್ತೇನೆ ಅಂತ ಹೇಳಿ. ಆದ್ರಿಂದ ಭಗವಂತ ಕೊಟ್ಟಿರ್ತಕ್ಕಂಥ ವಾಣಿ, ಈ ಮಾತು ತ್ರಿಕರಣಗಳು ಅಂತ ನಮಗೆ ಹೇಳ್ತಾರೆ. ಶರೀರ, ಮಾತು, ಮನಸ್ಸು. ಇದು ಮಾತಿನಿಂದ ಭಗವಂತನ ಮಂತ್ರವನ್ನ ಉಚ್ಚಾರ ಮಾಡುವುದು ವಾಚಿಕ ತಪಸ್ಸು. ವಾಣಿಯಿಂದ ನಾವು ಮಾಡುವ ತಪಸ್ಸು. ಅದಕ್ಕೆ ಬಸವಣ್ಣನವರು ಕೂಡ ಹೇಳ್ತಾರೆ, ವಚನದಲ್ಲಿ ನಾಮಾಮೃತ ತುಂಬಿ. ನಾಮ ಅನ್ನುವಂಥದ್ದು, ಮಂತ್ರ ಅನ್ನುವಂಥದ್ದು ಅಮೃತ ಇದ್ದ ಹಾಗೆ. ಅಮೃತವನ್ನು ಪಾನ ಮಾಡಿರ್ತಕ್ಕಂತಹ ದೇವತೆಗಳು ಹೇಗೆ ಮರಣವನ್ನು ಗೆದ್ದಿದ್ದಾರೆ ಅಂತ ಹೇಳ್ತಾರೋ ಅದರಂತೆ ಭಗವಂತನ ಮಂತ್ರವನ್ನ, ಭಗವಂತನ ನಾಮ ಅನ್ನುವಂತಹ ಅಮೃತವನ್ನ ಯಾರು ಪಾನ ಮಾಡಿದ್ದಾರಲ್ಲ ಅವರು ಜನನ ಮರಣರೂಪ ಸಂಸಾರವನ್ನ ದಾಟಿ ಮೋಕ್ಷವನ್ನ ಪಡಿತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಎಲ್ಲ ಶಾಸ್ತ್ರಗಳು ಮಹಾತ್ಮರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತ ಶಿವಮಂತ್ರವನ್ನ ಸರಳವಾಗಿ ನಾವೆಲ್ಲರೂ ಕೂಡ ಪಠನೆ ಮಾಡ್ತಾ ಉಚ್ಚಾರಣೆ ಮಾಡ್ತಾ ಈ ಮಾನವ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಅಂತ ಸದ್ಬುದ್ಧಿಯನ್ನ ಆ ಸಿದ್ಧಾರೂಢರು ದೇವರಕೊಂಡಜ್ಜನವರು ನಿಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಹರಿ ಓಂ ತತ್ಸ. ಪರಮ ಪೂಜ್ಯ ಶ್ರೋತ್ರಿಯ ಬರಮಠ ಸದ್ಗುರು ಶ್ರೀ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರು, ಶ್ರೀ ಶಿವರಾಮ ಅವಧೂತಾಶ್ರಮ ಹೇಮಕೋಟ ಹಂಪಿ ಪೂಜ್ಯರು ತಮ್ಮ ಉಪದೇಶಾಮೃತವನ್ನು ನೀಡಬೇಕಾಗಿ ಅವರಲ್ಲಿ ಸ್ವನೆಯ ಪ್ರಾರ್ಥನೆ. ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತಥಾ
तत्वोपदेशकर्तारं नत्वा भक्तिपुरस्सरं नत्वा भक्तिपुरस्सरम् ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಋಣಮಂದಿರದಲ್ಲಿ ಧ್ಯಾನಿಸಿಕೊಂಡು, ಲೀಲಾಮೂರ್ತಿ ಬ್ರಹ್ಮಲೀನ ಜಗದ್ಗುರು ಚನ್ನವೃಷಭೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಚರಣಗಳಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಶಿವಕಾರಣ ಸ್ಥಳದ ಒಂದು ಪದ್ಯದ ಚರಣವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ನೀಡಿದರು. ಕಾಯವಿಡದಾತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರವಣ್ಣ. ಈ ಮನುಷ್ಯ ಶರೀರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಮಾನವರಿಗೂ ಶ್ರೇಷ್ಠವಾದ ಮುಕ್ತಿಯನ್ನು ಪಡೆಯಲಿಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಸಾಧನವನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಓಂ ನಮಃ ಶಿವ ಎನ್ನುವಂಥ ಈ ಷಡಕ್ಷರಿ ಮಂತ್ರವನ್ನು ಅಥವಾ ನಮಃ ಶಿವ ಎನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ನಾವು ಗುರುಗಳಿಂದ ಉಪದೇಶ ಪಡ್ಕೊಂಡು ನಾವು ಅದನ್ನು ನುಡಿದಿದ್ದಾದರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿಗೆ ಸಾಧನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಮಃ ಶಿವ ಎನ್ನುವಂಥದ್ದು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅನ್ನುವಂಥ ಪರಮಾತ್ಮನ ಪಂಚಮುಖಗಳಿಂದ ಇವು ಒಂದೊಂದು ಅಕ್ಷರ ಬಂದಿರುವುದರಿಂದ ಇದು ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಅದಕ್ಕೆ ಈ ಮಂತ್ರವನ್ನು ನಾವು ಜಪಿಸುವುದರಿಂದ ಇಲ್ಲಿ ನಮಗೇನು ಫಲ ಸಿಗ್ತದೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳೆಲ್ಲ ಸುಟ್ಟು ಹೋಗ್ಬಿಡ್ತಾವು ಅಂತ. ಅವರಿವರೆಂಬುದೇನೋ ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ನಿಜ ಶಿವ ಮಂತ್ರವಿದುಸುರೇ. ಮೋಸದೊಳೊಮ್ಮೆ ನಿಜ ಶಿವ ಮಂತ್ರವಿಸುರೇ. ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್ ಎನ್ನಲಾಗಿ ಇಂತೆನಲಾಗಿ ಶ್ರುತಿ ಎನ್ನಲಾಗಿ ಅಂತ ಹೇಳಿದರು. ಈ ಪಂಚಾಕ್ಷರಿ ಮಂತ್ರವನ್ನು ಏನೋ ಪೂರ್ವ ಕಾಲದೊಳಗೆ ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗದಲ್ಲಿ ಅನೇಕ ಋಷಿ ಮುನಿಗಳು ನುಡಿತಾ ಇದ್ರು, ಅವಾಗೇನೋ ಫಲ ಕೊಡ್ತಾ ಇತ್ತು. ಆದ್ರೆ ಈ ಕಲಿಯುಗದೊಳಗೆ ನಾವು ನುಡಿದ್ರೆ ನಮಗೇನು ಫಲ ಸಿಗ್ತದೆ ಅಂಥೇಳಿ ಹಿಂಗ್ಯಾರೂ ಅನುಮಾನ ಮಾಡುವಂಗಿಲ್ಲ. ಅವರು ಇವರು ಎಂಬುದೇನೋ, ಅಥವಾ ಈ ಮಂತ್ರವನ್ನು ನುಡಿಲಿಕ್ಕೆ ಎಲ್ಲರೂ ಅರ್ಹದಾರ. ಬಾಲಕರಾಗಲಿ, ಯೌವನಾವಸ್ಥರಾಗಲಿ, ಮುಪ್ಪಾವಸ್ಥೆ ಇದ್ದವರಾಗಲಿ, ಇಲ್ಲಿ ಯಾವುದೇ ಕುಲ ಜಾತಿಗಳ ಒಂದು ನಿರ್ಬಂಧ ಇಲ್ಲ. ಯಾವುದೇ ಕುಲದವರಾಗಲಿ, ಯಾವುದೇ ಜಾತಿಯವರಾಗಲಿ ಎಂಥವರೇ ಅನ್ನಬೇಕು ಅಂತೇನಿಲ್ಲ. ಇದನ್ನ ಭಕ್ತಿಯಿಂದ ನಿಷ್ಠೆಯಿಂದ ಈ ಮಂತ್ರ ನುಡಿದೀವಿ ಅಂತಂದ್ರೆ ಸಕೃದುಚ್ಚಾರ ಮಾತ್ರೇನ ನಾವು ಒಂದೇ ಸರ ಈ ಮಂತ್ರವನ್ನು ನುಡಿದ್ರೆ ಸಾಕು, ನಮಗೆ ನಾವು ಮಾಡಿರ್ತಕ್ಕಂಥ ಸಮಸ್ತ ಪಾಪಗಳನ್ನು ಇದು ನಾಶ ಮಾಡಿಬಿಡ್ತದಂತ. ಎಲ್ಲ ಪಾಪವನ್ನು ಕಳೀತಕ್ಕಂಥ ಸಾಮರ್ಥ್ಯ ಈ ಮಂತ್ರದೊಳಗೆ ಅದ ಅಂತೇಳಿ ಇಲ್ಲಿ ನಮಗೆ ನಿಜಗುಣ ಶ್ರೀಗಳವರು ಒಂದು ಶ್ರುತಿಯ ಪ್ರಮಾಣವನ್ನು ಕೊಟ್ಟು ಹೇಳಿದರು. ಅರಿಯದೆ ಒಂದು ವೇಳೆ ಓಂ ನಮಃ ಶಿವ ಎಂದು ನುಡಿದಡೆ ಮರೆತು ಮಾಡಿದ ಹಿಂದೇಳು ಜನ್ಮದ ಕರ್ಮದ ಕಟ್ಟಳೆ ಹರಿದು ಹೋಯಿತು ನೋಡ. ಅರಿದೊಂದು ವೇಳೆ ಓಂ ನಮಃ ಶಿವ ಎಂದೊಡೆ
ಸಕಲ ದುರಿತವು ದೂರವಾಗಿವು ನೋಡ. ಇದು ಕಾರಣ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂಬ ಮಹಾಮಂತ್ರವ ಜಪಿಸಿ ನಾನಾ ಭವದ ಬಳ್ಳಿಯ ಬೇರು ಕಿತ್ತೆಗೆದನಯ್ಯ ಅಖಂಡೇಶ್ವರ. ಶರಣರು ಕೂಡ ಒಂದು ವಚನದಲ್ಲಿ ಹೇಳಿದರು, ನಾವು ಆ ಮಂತ್ರವನ್ನ ಅರಿಯದೆ ಗುರುಗಳಿಂದ ಮಂತ್ರ ದೀಕ್ಷೆಯನ್ನ ಪಡಿಲಾರದೆ ನಾವು ಸುಮ್ಮನೆ ಓಂ ನಮಃ ಶಿವಾಯ ಅಂತ ಹಿಂಗ್ ನುಡಿದಿದ್ದಾದರೆ 7 ಜನ್ಮಗಳಲ್ಲಿ ನಾವು ತಿಳಿದೋ ತಿಳಿಯಲಾರದು ನಾವು ಏನೋ ಪಾಪ ಮಾಡೀವಿ ಅಂತಂದ್ರೆ ಆ ಎಲ್ಲಾ ಪಾಪಗಳು ನಾಶ ಆಗಿ ಹೋಗ್ಬಿಡ್ತಾವಂತ. ಅರಿದೊಂದು ವೇಳೆ ಓಂ ನಮಃ ಶಿವಾಯ ಎಂದೊಡೆ ಇನ್ನು ಗುರುಗಳಿಂದ ಆ ದೀಕ್ಷೆಯನ್ನ ಪಡ್ಕೊಂಡು ಮಂತ್ರದ ಮಹಿಮೆಯನ್ನ ಅರಿತು ನಾವು ಅದನ್ನು ನುಡಿದಿದ್ದಾದರೆ ನಾವು ಇಲ್ಲಿವರೆಗೆ ಎಷ್ಟು ಜನ್ಮ ಎತ್ತಿ ಬಂದಿದ್ದೀವಿ ಆ ಎಲ್ಲಾ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಸಕಲ ಪಾಪರಾಶಿ ಅನ್ನುವಂಥದ್ದು ಇದು ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಇದನ್ನು ನಾನು ಅರಿತುಕೊಂಡು ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎನ್ನುವಂಥ ಈ ಮಹಾಮಂತ್ರವನ್ನು ಜಪಿಸಿ ನಾನಾ ಭವದ ಬಳ್ಳಿಯ ಬೇರು ಕಿತ್ತೊಗೆದನಯ್ಯ. ಹೆಂಗ ಒಂದು ಮರಕ್ಕೆ ಬೇರಿರ್ತದ, ಬೇರ್ ಸಹಿತ ಅದ ಮರವನ್ನು ತೆಗೆದುಬಿಟ್ರೆ ಅದು ಮತ್ತೆ ಪುನಃ ಹುಟ್ಟಂಗಿಲ್ಲ. ಹಂಗ ನಮ್ಮ ಈ ಜನ್ಮಗಳಿಗೆ ಕಾರಣವಾಗಿರ್ತಕ್ಕಂಥ ಅದು ಅಜ್ಞಾನ. ಆ ಅಜ್ಞಾನ ತೊಲಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಓಂ ನಮಃ ಶಿವಾಯ ಎನ್ನುವಂಥ ಮಹಾಮಂತ್ರವನ್ನ ಗುರುಗಳಿಂದ, ಯಾಕಂದ್ರೆ ನಮಃ ಶಿವಾಯ ಎನ್ನುವಂತಹದ್ದು ತತ್ವಮಸಿ ಮಹಾವಾಕ್ಯವನ್ನೇ ಬೋಧ ಮಾಡ್ತದೆ. ನೀನೇ ಪರಮಾತ್ಮನದಿ ಎನ್ನುವಂಥ ಜ್ಞಾನವನ್ನು ನಮಗೆ ಉಪದೇಶ ಮಾಡ್ತದೆ. ಅದರಿಂದ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ತೊಲಗಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಇಲ್ಲೇ ಮುಕ್ತರಾಗ್ತಾ ಇದ್ದೀವಿ. ಆದ್ರಿಂದ ಇಂಥ ಮಂತ್ರವನ್ನ ಅಪ್ಪಾಜಿಯವರಿಂದ ನಾವೆಲ್ಲ ಪಡ್ಕೊಂಡು ನಾವೆಲ್ಲರೂ ಧನ್ಯರಾಗೋಣ. ಸಮಯ ವಿಶೇಷ ಆಗಿದೆ. ಅಪ್ಪಾಜಿಯವರ ಆಶೀರ್ವಚನ, ಕಿರೀಟ ಮಹಾಪೂಜೆ, ಹಲವಾರು ಕಾರ್ಯಕ್ರಮದ ಅಂತ ಹೇಳ್ತಾ ಈ 2 ನುಡಿಗಳನ್ನು ಅಪ್ಪಾಜಿ ಕರಪಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ದತ್ಸ. ಇನ್ನು ಮೇಲೆ ಶ್ರೀಮಠದ ಪೀಠಾಧಿಕಾರಿಗಳು, ಚಿತ್ತಪ್ರಜ್ಞೆ ವಿಶ್ವ ಕುಟುಂಬಿ, ನಿರಾಭಾರಿ, ಸಾಧು ಚಕ್ರವರ್ತಿ, ಭಕ್ತರ ಕಾಮಧೇನು, ಬಡವರ ಭಾಗ್ಯದ ನಿಧಿ, ನಡೆದಾಡುವ ಮಾತನಾಡುವ ದೇವರಲ್ಲಿ ಪ್ರಖ್ಯಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಮಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರಿಂದ ದಿವ್ಯವಾದಂಥ ಆಶೀರ್ವಚನ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗಂಸಸ್ತಿ ನಸ್ತನೂಭಿಃ ವ್ಯಸೇಮಹಿ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಸ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಕ್ಷೋರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಚನ್ನಬಸವೇಂದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಎಲ್ಲ ಪೂಜ್ಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ
ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನು ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಉಪದೇಶ ಮಾಡಿರು. ಕಾಯವಿಡಿದ ಆತ್ಮರಾಶಿಗೆ ಅಂದರೆ ದೇಹ ತೊಟ್ಟು ಬಂದಂಥ ಎಲ್ಲರಿಗೂ ಅಂತ, ಅವರಿವರು ಅನ್ನೋಂಗಿಲ್ಲ. ಅವರಿವರೆಂಬುದೇನು ಶಿವ ಭುವನದ ಮಾನವರೊಮ್ಮೆ ಅಂತ ಇನ್ನೊಂದು ಕಡೆ ಬಂದಾಯ್ತು. ಅವರು ಇವರು ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ, ಆ ದೇಶ ಈ ದೇಶ ಅನ್ನೋದಿಲ್ಲೇ ಇಲ್ಲ. ಯಾರು ಭೂಮಿ ಮೇಲೆ ಸ್ಮರಣೆ, ಪರಮಾತ್ಮ ನಾಮಸ್ಮರಣೆ, ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಬೇಕನ್ನೋರಿಗೂ ಸರಳ ಸಾಧನೆ, ಸಕಲ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯವನ್ನು ಪಡ್ಕೊಳ್ಬೇಕನ್ನೋರಿಗೂ ಸಾಧನದೆ. ಫಲಾಪೇಕ್ಷೆಗಳಂದ್ರೆ ನಮಗಿಂಥದ್ದು ಬೇಕು, ನಮಗೆ ಸ್ವರ್ಗಲೋಕ ಬೇಕು, ದೇವಲೋಕ ಬೇಕು, ಶ್ರೀಮಂತಿಗೆ ಆಗಬೇಕು, ವಿದ್ಯೆ ಬರಬೇಕು, ಬುದ್ಧಿ ಬರಬೇಕು, ಏನೇನೋ ನಮ್ಮ ಅಪೇಕ್ಷೆ ಇದಾವಲ್ಲ. ನಾವು ಶ್ರದ್ಧೆ ಭಕ್ತಿಯಿಂದ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಅವೆಲ್ಲ ಪ್ರಾಪ್ತಿಯಾಗ್ತಾವೆ. ಇವು ಯಾವುದೂ ಬೇಡ, ಮೋಕ್ಷವೇ ಬೇಕು, ಯಥಾರ್ಥ ಜ್ಞಾನದ್ವಾರ ಅಮರರಾಗಬೇಕನ್ನೋರಿಗೆ ಅಮರತ್ವವು ಕೂಡ ಬರ್ತದೆ. ಆದ್ದರಿಂದ ಅದು ಶ್ರೇಷ್ಠವಾದದ್ದು. ಅದು ಈಶ್ವರನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗಿದು ಮುಗಿಲು ಅಂತ ಅಲ್ಲಿಯೂ ಹೇಳ್ಯಾರ. ಇಲ್ಲಿ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ, ಪರತರ ಅಂದರೆ ಶ್ರೇಷ್ಠವಾದ ಮುಕ್ತಿಗೆ ಸಾಧನ ಯಾವುದು ಅಂದರೆ ಇದೇ ನಾಮಸ್ಮರಣೆ, ಈಶ್ವರ ನಾಮಸ್ಮರಣೆ ಅಂತ. ಅದನ್ನು ನಾವೆಲ್ಲರೂ ಭಕ್ತಿಯಿಂದ ನಾವು ಅವರಿವರು ಅನ್ನೋಂಗಿಲ್ಲ ಇಲ್ಲ. ಅವರಿವರೆಂಬುದೇನು ಶಿವ ಅಂತ ಹೇಳ್ಯಾರ. ಅವರ ಭೂಮಿ ಮೇಲೆ ಯಾರು ಹುಟ್ಟಿ ಬಂದಾರೋ ಅವ್ರು ಯಾರೋ ಅಧಿಕಾರಿಗಳೇ ಎಲ್ಲ. ಪರಮಾತ್ಮ ನಾಮಸ್ಮರಣೆ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಅಧಿಕಾರಿಗಳೇ ಎಲ್ಲರೂ. ಆದ್ದರಿಂದ ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಗುರುಗಳಿಗೆ ಶರಣಾಗತರಾಗಿ ಸದ್ಗುರುಗಳ ಕೃಪಾಶೀರ್ವಾದದಿಂದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಜನನ ಮರಣ ರೂಪವಾದಂಥ ದುಃಖ ಸಾಗರದಿಂದ ಪಾರಾಗಿ ಅಮರರಾಗೋಣ, ಶಾಶ್ವತ ಸುಖ ಸ್ವರೂಪನಾಗೋಣ, ನಿತ್ಯ ಸುಖಿಗಳಾಗೋಣ. ಅಂಥ ಸುಖವನ್ನು ಕೊಡತಕ್ಕಂಥದ್ದೇ ಭಗವನ್ ನಾಮ ಸ್ಮರಣೆ ಅನ್ನೋ ವಿಷಯವನ್ನು ಇಲ್ಲಿ ತನಕ ಹೇಳ್ಯಾರ. ನಾವೆಲ್ಲರೂ ಕೂಡ ಸರಳವಾದದ್ದು ಸುಲಭವಾದದ್ದು ಅದನ್ನು ನಾವು ಗುರುಗಳ ಮುಖಾಂತರ ಅರ್ಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗೋಣ ಅಂಥೇಳಿ ನನ್ನ ನಾಲ್ಕು ಓಂ ತತ್ಸತ್. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮೈಕ್ ಚಾಲು ಮಾಡಿದ್ರೆ ಬಂದಿಡ್ಬೇಡ್ರಿ ಯಾವತ್ತು.
ಈಗ ಶ್ರೀಗಳವರ ಮಹಾಪೂಜೆ 2 ಮಂಗಲ ಆದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಅಲ್ಲಿವರೆಗೆ ಭಕ್ತಿಗೀತೆಯನ್ನು ನಮ್ಮ ಭಾರತೀಯ ಸಹೋದರಿಯವರು ಹೇಳಬೇಕು. ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ. ಶಾಂತಮೂರ್ತಿ ಶಿವಾನಂದ ಭಾರತಿ ಅಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ. ಕಾಮಕ್ರೋಧವೆಂಬ 6 ವೈರಿಯ ಮೆಟ್ಟಿ ನಿಂತಿರಬೇಕ, ಕಾಮಕ್ರೋಧವೆಂಬ 6 ವೈರಿಯ ಮೆಟ್ಟಿ ನಿಂತಿರಬೇಕ. ಶ್ಯಾಮಲಾಪತಿಯವನ ಪಾಶವ ನಾಶ ಮಾಡಬೇಕ, ಕಾಮಿತ ಭಕ್ತರ ಇಷ್ಟವ ನೀಡುವ ಕರುಣೆ ಇರಬೇಕ, ಕಾಮಿತ ಭಕ್ತರ ಇಷ್ಟವ ನೀಡುವ ಕರುಣೆ ಇರಬೇಕ. ಪ್ರೇಮದಿಂದಲೇ ಸರ್ವ ಭಕ್ತರು ಒಂದೇ ಎನ್ನಬೇಕ, ವಿಶ್ವ ಕುಟುಂಬಿಯಾಗಬೇಕ. ವಿಶ್ವ ಕುಟುಂಬಿಯಾಗಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ. ಅಲ್ಲಿ ಇಲ್ಲಿ ತಾ ಎಲ್ಲ ಕಡೆಗೂ ಸಂಚಾರ ಮಾಡಬೇಕ, ಅಲ್ಲಿ ಇಲ್ಲಿ ತಾ ಎಲ್ಲ ಕಡೆಗೂ ಸಂಚಾರ ಮಾಡಬೇಕ. ಅಲ್ಲಿದ್ದ ಶಿಷ್ಯರ ಕಂಡು ನಿತ್ಯದಿ ಬೋಧೆ ನೀಡಬೇಕ, ಅಂತ ಶಕ್ತಿ ಇರಲು ಬೇಕ, ಅಂತ ಶಕ್ತಿ ಇರಲು ಬೇಕ. ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ, ಎಂಥವನಿರಬೇಕ ಸದ್ಗುರು ಇಂಥವನಿರಬೇಕ. ಪರಕ್ಕೆ ಪರತರ ಪರ ಬ್ರಹ್ಮವೇ ತಾನೆಂಬುದಿರಬೇಕ, ಪರಕ್ಕೆ
ಪರಕ್ಕೆ ಪರತರ ಪರಬ್ರಹ್ಮವೇ ತಾನೆಂಬುದಿರಬೇಕ. ಮರವೇ ಅರಿವಿಗೆ ಸಾಕ್ಷಿಯಾಗಿ ತಾನೆಲ್ಲ ಅರಿಯಬೇಕ. ಮರವೇ ಕಳೆದು ಭಕ್ತರಿಗೆ ಅರಿವು ನೀಡಬೇಕ. ಭಕ್ತರಿಗೆ ಅರಿವು ನೀಡಬೇಕ. ದರಿಯೊಳಗದೆ ಕಾಯಿಸ್ತವ ದೊರೆಯ ನಂತವನಿರಬೇಕ. ದರಿಯೊಳಗದೆ ಕಾಯಿಸ್ತವ ದೊರೆಯ ನಂತವನಿರಬೇಕ. ಎಂತವನಿರಬೇಕ ಸದ್ಗುರು ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ. ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂಬದದ ಅರ್ಥವನೋದಿಸಿದೆ. ಗುರುವರ ಅರ್ಥವನೋದಿಸಿದೆ. ಮೋಕ್ಷಾಮೋಹನ ಸಂಚರಣ ಮೋಚಾರವ ಮಾಡಿಸಿದೆ. ಗುರುವರು ಚಾರವ ಮಾಡಿಸಿದೆ. ಶ್ಯಾಮಧಾಮ ಶ್ರೀರಾಮ ಬಿರುದ ಸಂಗನಿ ನಿರುವೆ. ಗುರುವರ ಸಂಗನಿ ನಿರುವೆ. ಕಾಮೋದವನಾಶಿಸಿ ಜಗದೊಳು ಶಾಂತಿಯ ಬೀರಿದಿ. ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತದಿ ನಾಶಿಸಿದೆ. ಗುರುವರ ದುರಿತದಿ ನಾಶಿಸಿದೆ. ವರಭೂರಸಾಪುರ ದೈವಾದುಗಳು ನಿರುತದಿ ವಾಸಿಸಿದೆ. ಗುರುವರ ನಿರುತದಿ ವಾಸಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ. ಗುರುವರ ಬೆಳಗುವೆ ನಾರತಿ. ಬೆಳಗುವೆ ನಾರತಿ. ಬೆಳಗುವೆ ನಾರತಿಯ. ಎಂತವನಿರಬೇಕ ಸದ್ಗುರು ಇಂತವನಿರಬೇಕ. ಎಂತವನಿರಬೇಕ ಸದ್ಗುರು ಇಂತವನಿರಬೇಕ. ಶಾಂತಮೂರ್ತಿ ಶಿವನಂತ ಭಾರತಿ ಅಂತವನಿರಬೇಕ. ಸದ್ಗುರು ಎಂತವನಿರಬೇಕ. ಎಂತವನಿರಬೇಕ ಸದ್ಗುರು ಎಂತವನಿರಬೇಕ. ಎಂತವನಿರಬೇಕ ಸದ್ಗುರು ಎಂತವನಿರಬೇಕ. ಎಂತವನಿರಬೇಕ ಸದ್ಗುರು ಎಂತವನಿರಬೇಕ. ಎಂತವನಿರಬೇಕ ಸದ್ಗುರು ಎಂತವನಿರಬೇಕ. ಪರಕ್ಕೆ ಪರತರ ಪರಬ್ರಹ್ಮವೇ ತಾನೆಂಬುದಿರಬೇಕ. ಮರವೇ ಅರಿವಿಗೆ ಸಾಕ್ಷಿಯಾಗಿ ತಾನೆಲ್ಲ ಅರಿಯಬೇಕ. ಮರವೆಯ ಕೈದು ನಿಜ ಗುಣ ದೇವರಿಗೆ ಅರಿವು ನೀಡಬೇಕ. ಮರವೆಯ ಕೈದು ಭಕ್ತರಿಗೆ ಅರಿವು ನೀಡಬೇಕ. ದರಿಯೊಳಗದೆ ಕಾಯಿಸ್ತವ ದೊರೆಯ ನಂತವನಿರಬೇಕ.
ದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವಗಳ ಕಷ್ಟ ಪರಿಹರಿಸಂತ ನಿಷ್ಠೆಯು ಮೊರೆಯಿಡಲು ಹುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲ ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರರು ಬಾಧಿಸಲವರು ಮೊರೆ ಇರುತ್ತೀರಿ ದುರುಳ ದೈತ್ಯರ ಹರಿದು ಹರುಷಮತಾದ ಗುರುತಿದಾರಂದ ಭಾರತಿ ದೇವಿಗೆ ಸದ್ಗುರು ಸೇವಾನಂದ ಭಾರತಿ ದೇವಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲ ಜಯ ಜಯತು ಜಗಜನನಿ ಬಗಳಾಂಗನೆ ಜಯ ಮಂಗಲಂ ನಿತ್ಯ ಶುಭ ಮಂಗಲ ನಿತ್ಯ ಶುಭ ಮಂಗಲ ನಿತ್ಯ ಶುಭ ಮಂಗಲಂ ಓಂ ಚೈತನ್ಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಮಂತ್ರಮೂಲೋ ಗುರುವಾಕ್ಯಂ ಪೂಜ್ಯಮೂಲೋ ಗುರುಪಾದಂ ಧ್ಯಾನಮೂಲೋ ಗುರುರ್ಮೂರ್ತಿ ಮುಕ್ತಿ ಮೂಲೋ ಕೃಪಾ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಮಹಾದೇವ್ ಶ್ರೀ ಸದ್ಗುರು ಶ್ರೀ ಚನ್ನವೃಷಭೇಂದ್ರ ಸ್ವಾಮಿ महाराज की जय श्री सिद्धारूढ़ स्वामी महाराज की जय श्री जड़सिद्धेश्वर स्वामी महाराज की जय श्री शंकरानंद स्वामी महाराज की जय श्री शिवानंद स्वामी महाराज की जय श्री शिवानंद भारती स्वामी महाराज की जय सकल साधु संत महाराज की जय जय मंगलम जय नमः पार्वती पतेश्वर महादेव ಅಲ್ಲದ ನಿರಂಜನ ಅನ್ನುತ್ತ ಬಂದನು ನಮ್ಮಪ್ಪ ಚನ್ನ ಬಸವನ ಅವತಾರವಿದು ಅವಧೂತ ದೇವರ ಕೊಂಡಪ್ಪ ಅವಧೂತ ದೇವರ ಕೊಂಡಪ್ಪ ಅಲ್ಲದ ನಿರಂಜನ ಅನ್ನುತ್ತ ಬಂದನು ನಮ್ಮಪ್ಪ ಚನ್ನ ಬಸವನ ಅವತಾರವಿದು ಅವಧೂತ ದೇವರ ಕೊಂಡಪ್ಪ ಅವಧೂತ ದೇವರ ಕೊಂಡಪ್ಪ ಹುರುಕಿಯ ಹೊಡೆದರೆ ನೆಲವದು ನಡುಗಿತು ಅದುವೇ ಮಂತ್ರವು ಕೇಳಪ್ಪ ಹುರುಕಿಯ ಹೊಡೆದರೆ ನೆಲವದು ನಡುಗಿತು ಅದುವೇ ಮಂತ್ರವು ಕೇಳಪ್ಪ ನುಡಿದರೆ ಮಂತ್ರ ನಡೆದರೆ ಶಾಸ್ತ್ರ ಕೊಟ್ಟರೆ ಮುಕ್ತಿ ನಿನಗಪ್ಪ ಕೊಟ್ಟರೆ ಮುಕ್ತಿ ನಿನಗಪ್ಪ ಅಲ್ಲದ ನಿರಂಜನ್ ಅನ್ನುತ್ತ ಬಂದನು ನಮ್ಮಪ್ಪ ಚನ್ನ ಬಸವನ ಅವತಾರವಿದು ಅವಧೂತ ದೇವರ ಕೊಂಡಪ್ಪ ಅವಧೂತ ದೇವರ